ನಿಮ್ಮ ಪ್ರಿಯ ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡ್ದಾಗೆ ಈ ಒಂದು ವಿಡಿಯೋ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ. ಸೊ ಏನಪ್ಪ ಅಪ್ಡೇಟ್ ಅಂತ ಹೇಳ್ಬಿಟ್ಟು ನೀವು ತಮ್ಲೈನಲ್ಲಿ ಓದಿದ ಹಾಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ. ಆ ಒಂದು ಕಮೆಂಟ್ ಅನ್ನ ನೋಡಿದೆ ಗುರು, ಚಿಂದಿಯಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಯಾವ್ದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಆಲ್ರೆಡಿ ನೈಟ್ ಟೈಮು, ರಾತ್ರಿ 1 ಗಂಟೆ 12 ಗಂಟೆಗೆ ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ಸೌಂಡ್ ಕೇಳಿಸಿದೆ ಅಂತಾನೆ ನೋಡ್ಬೋದು. ಸೊ ಏನಕ್ಕೆ ಗೆಜ್ಜೆ ಸೌಂಡ್ ಬಂದಿದೆ, ಯಾವ್ದಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಇರಬಹುದಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕುತೂಹಲ ತಂದಿದೆ. ಮತ್ತೆ ಆ ಒಂದು ಗೆಜ್ಜೆ ಸೌಂಡ್ ಬಿಗ್ ಬಾಸ್ ನೋಡೋರ್ಗಂತೂ ತುಂಬಾನೇ ಕುತೂಹಲ ತಂದಿದೆ ಅಂತಾನೆ ಹೇಳ್ಬೋದು. ಏನ್ ನಡೀತಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಆ ಒಂದು ಸೌಂಡ್ಗೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಎಲ್ಲರೂ ಕೂಡ ಮಲಗಿರ್ತಾರೆ. ಆ ಒಂದು ಸೌಂಡ್ನ ಕೇಳಿ ಎಲ್ಲರೂ ಕೂಡ ಎದ್ದಿದ್ದಾರೆ. ಎದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ, ಗಿಲ್ಲಿ ನಟ ಅವರು ಈ ಕಡೆ ಲೈಟ್ ಎಲ್ಲ ಆನ್ ಆಫ್ ಆಗ್ತಿದೆ, ಏನು ಮಾಡೋದು, ಏನೋ ಸೌಂಡ್ ಬರ್ತಿದೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡಿರ್ತಾರೆ. ಈ ಕಡೆ ಮಲ್ಲಮ್ಮ ಅವರು ಕೂಡ ಯಪ್ಪ ಏನದು ಸೌಂಡ್ ಅಂದ್ಕೊಂಡು ಇದು ಮಾಡ್ತಾ ಇದ್ದಾರೆ. ಈ ಕಡೆ ಕಾವ್ಯ ಅವರು ಕೂಡ ಏನು ಸೌಂಡ್ ಅದು, ಪ್ಲೀಸ್ ಡೋರ್ ಹಾಕಿ, ನಮಗೆ ಭಯ ಆಗ್ತಿದೆ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಯಾವ ಥರ ಸೌಂಡ್ ಅಂದರೆ ಗೆಜ್ಜೆ ಸೌಂಡ್ ಬರ್ತಾ ಇದೆ. ಆ ಗೆಜ್ಜೆ ಸೌಂಡಿಂದ ಎಲ್ಲರೂ ಕೂಡ ಭಯ ಪಟ್ಕೊಂಡಿದ್ದಾರೆ. ಆ ಒಂದು ಫ್ರಾಂಕ್ ಇರ್ಬೋದಾ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಬಿಗ್ ಬಾಸ್ ಕಡೆಯಿಂದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನಾದರೂ ಫ್ರಾಂಕ್ ಏನಾದರೂ ಮಾಡ್ತಾ ಇರ್ಬೋದಾ ಅಂತ ಹೇಳ್ಬಿಟ್ಟು ಒಂದು ಕಡೆ ಅನಿಸುತ್ತೆ. ಇನ್ನೊಂದು ಕಡೆ ಏನಾದರೂ ಟಾಸ್ಕ್ ಬಗ್ಗೆ ಆಗಿರ್ಬೋದಾ, ಯಾರಾದರೂ ಬರ್ತಿದಾರ ಮನೆ ಒಳಗಡೆ, ಆ ಥರನೂ ಒಂದು ಇರುತ್ತೆ. ಇನ್ನೊಂದು ಮೇಯ್ನ್ ಆಗಿ ಹೇಳ್ಬೇಕಂದ್ರೆ, ಒಂದು ಕಿತಾಪತಿ ಆಗಿರುತ್ತಾ ಯಾವ್ದಾದ್ರು ಇಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳದೇ ಯಾರ್ದಾದ್ರೂ ಕಿತಾಪತಿ ಆಗಿರುತ್ತಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒಂದು ಡೌಟ್ ಇವಾಗ ಆಲ್ರೆಡಿ ಬಂದಿದೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಇದು ತಿಳಿದಿಲ್ಲ. ಅಂದರೆ ನಾವು ಬಿಗ್ ಬಾಸ್ ನೋಡ್ತಾ ಇರ್ತೀವಲ್ವ. ಸೊ ಇವಾಗ ಪ್ರೋಮೋ ನೋಡಿದ ತಕ್ಷಣ ಒಂದು ಮೈಂಡಲ್ಲಿ ಬಂದಿದೆ, ಯಾರು ಕಿತಾಪತಿ ಇರ್ಬೋದು ಅಂದರೆ ಇದು ರಕ್ಷಿತಾ ಅವರ ಕಿತಾಪತಿ ಇರ್ಬೋದಾ ಅಂತ ಹೇಳ್ಬಿಟ್ಟು. ಆ ಒಂದು ಪ್ರೋಮೋ ನೋಡಿದ್ರೆ ಎಲ್ಲಾ ಸ್ಪರ್ಧಿಗಳ ಮುಖದಲ್ಲೂ ಕೂಡ ಭಯ ಇದೆ. ಅಲ್ಲಿ ರಕ್ಷಿತಾ ಒಬ್ಳೇನೆ ಇಲ್ಲಿ ಒಳೊಳಗೇನೆ ನಗಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಅವ್ರ ಮೇಲೆ ಜಾಸ್ತಿ ಡೌಟ್ ಇದೆ, ಜನರಿಗೂ ಕೂಡ ಅವ್ರ ಮೇಲೆ ಡೌಟ್ ಇದೆ. ಯಾಕಂದ್ರೆ ಆ ಒಂದು ಪ್ರೋಮೋದಲ್ಲಿ ಕಮೆಂಟ್ ಅನ್ನ ನೋಡೋಕೆ ಹೋದ್ರೆ ಯಾವ್ದಾದ್ರು ಹೆಣ್ಣು ಸ್ಪರ್ಧಿನೇ ವಿನ್ನರ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ಕೂಡ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ. ಈ ಕಿತಾಪತಿ ರಕ್ಷಿತಾದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲಾ ಸ್ಪರ್ಧಿಗಳು ಇಲ್ಲಿ ಭಯ ಪಟ್ಕೊಂಡು ಬಿಗ್ ಬಾಸ್ ಮನೆಯ ಹಾಲಲ್ಲಿ ಬಂದು ನಿಂತ್ಕೊಂಡಿದ್ರೆ ಲೈಟ್ ಆಫ್ ಆಗೋದು, ಆನ್ ಆಗೋದು, ಆ ಥರ ಎಲ್ಲ ಆಗ್ತಿದ್ರೆ ಏನೋ ಭಯ ಆಗ್ತಿದೆ, ಎಲ್ರಿಗೂ ಕೂಡ ಭಯ ಆಗ್ತಿದೆ. ಆದರೆ ಇಲ್ಲಿ ರಕ್ಷಿತಾ ಮಾತ್ರ ಒಳೊಳಗೆ ನಗಾಡ್ತಾ ಇದ್ದಾಳೆ, ಒಳೊಳಗೆ ಬೇರೆ ಕಡೆ ಇದ್ದಾಳೆ. ಎಲ್ಲರ ಜೊತೆ ರಕ್ಷಿತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಪ್ರೋಮೋದಲ್ಲಿ ನೋಡ್ಬೋದು. ಸೊ ರಕ್ಷಿತಾದೇ ಏನೋ ಕಿತಾಪತಿ ಇರುತ್ತೆ, ಅಂದರೆ ಭಯ ಪಡಿಸೋದಕ್ಕೆ ಇರುತ್ತೆ, ಇಲ್ಲ ಅಂದರೆ ಬಿಗ್ ಬಾಸ್ ಕಡೆಯಿಂದನೇ ಫ್ರಾಂಕ್ ಇರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಅನ್ನಿಸ್ತಾ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಗೆಜ್ಜೆ ಸೌಂಡ್ ಮತ್ತೆ ವಿನ್ನರ್ ಯಾರಾಗ್ಬೋದು ಗ್ರ್ಯಾಂಡ್ ಫಿನಾಲೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ಸುದೀಪ್ ಅಣ್ಣ ಅವರು. ಸೊ ಈ ವೀಕ್ನ ವಿನ್ನರ್ ಯಾರಾಗ್ಬೋದು, ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಗೆಜ್ಜೆ ಸೌಂಡ್ನ ಹಿಂದಿನ ರಹಸ್ಯ ಏನು ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.